ಚಾಲುಕ್ಯರನ್ನು ಸೋಲಿಸಿ ಈ ಸಾಮ್ರಾಜ್ಯವನ್ನು ಸ್ಥಾಪಿಸಿದನು. ಅತ್ಯಂತ ಪ್ರಭಾವಶಾಲಿ ರಾಜ 6ನೇ ವಿಕ್ರಮಾದಿತ್ಯ. ಇವರ ಕಾಲದಲ್ಲಿ ಸಾಮ್ರಾಜ್ಯವು ಉತ್ತುಂಗಕ್ಕೇರಿತು. ವಾಸ್ತುಶಿಲ್ಪ ಕಲ್ಯಾಣ ಚಾಲುಕ್ಯರು ಹೊಯ್ಸಳ ಶೈಲಿಯ ವಾಸ್ತುಶಿಲ್ಪಕ್ಕೆ ಹೆಸರುವಾಸಿ. ಇವರು ಪ್ರಮುಖವಾಗಿ ಸೂಪರ್ ಸ್ಟೋನ್ ಬಳಸುತ್ತಿದ್ದರು. ಸಾಹಿತ್ಯ ಈ ಕಾಲದಲ್ಲಿ ಕನ್ನಡ ಕರ್ನಾಟಕವೇ ನಮ್ಮ ಸತ್ತು, ಕನ್ನಡ ಭಾಷೆಯೇ ನಮಗೆ ಮುತ್ತು. ಸಿಕ್ಕಿತು. ಪ್ರಮುಖ ದೇವಾಲಯಗಳು ಅಮೃತೇಶ್ವರ ದೇವಾಲಯ, ಅಣ್ಣಿಗೇರಿ, ಧಾರವಾಡ ಜಿಲ್ಲೆ. ದೊಡ್ಡ ಬಸಪ್ಪ ದೇವಾಲಯ, ಡಂಬಳ, ಗದಗ ಜಿಲ್ಲೆ. ಸರಸ್ವತಿ ದೇವಾಲಯ ಗದಗ. ಕಲೇಶ್ವರ ದೇವಾಲಯ, ಬಂಗಳಿ, ದಾವಣಗೆರೆ ಜಿಲ್ಲೆ. ಜಂಗಲ್ ಸಂಗವಿ ದೇವಾಲಯ, ಬೀದರ್. ಶಿಲಾಬಾಲಿಕೆಯರ ಕಲೆ ಕೆತ್ತನೆಗೆ ಪ್ರಸಿದ್ಧ. ಕಲೆ ಮತ್ತು ಸಂಸ್ಕೃತಿ ಕಲ್ಯಾಣ ಚಾಲುಕ್ಯರ ಆಳ್ವಿಕೆಯಲ್ಲಿ ಕನ್ನಡ ಸಾಹಿತ್ಯವು ಅಭಿವೃದ್ಧಿ ಹೊಂದಿತು. ಇವರು ಜೈನ ಮತ್ತು ಬ್ರಾಹ್ಮಣ ಸಂಭ್ರಮ ಪ್ರೋತ್ಸಾಹಿಸಿದರು. 6ನೇ ವಿಕ್ರಮಾದಿತ್ಯನು ಕಲ್ಯಾಣದ ಚಾಲುಕ್ಯರ ವಂಶದ ಅತಿ ಶ್ರೇಷ್ಠ ಚಕ್ರವರ್ತಿ. ಇವರ ಸುದೀರ್ಘ ಆಳ್ವಿಕೆಯ ಕಾಲದಲ್ಲಿ ಕನ್ನಡ ನಾಡು ಅಭಿವೃದ್ಧಿ ಕಂಡಿತು. ಇವನು ಚಾಲುಕ್ಯರ ವಿಕ್ರಮ ಶಕ್ತಿಯನ್ನು ಆರಂಭಿಸಿದನು. ವಿಕ್ರಮಾದಿತ್ಯನು ಅನೇಕ ವಿದ್ವಾಂಸರಿಗೆ ಆಶ್ರಯ ನೀಡಿದನು. ಧನ್ಯವಾದಗಳು. ಶ್ರೀ ಶೀಲ್ವಂತರ ಕಲ್ಯಾಣದ ಚಾಲುಕ್ಯರ ಬಗ್ಗೆ ಸಂಪೂರ್ಣವಾದಂತ ಮಾಹಿತಿಯನ್ನು ಹೇಳಿದ್ಲು.